ಆ ಮಿಸ್ಟೇಕ್ ಇಂದ ನಾವು ಗೋಡೆನ ಮತ್ತೆ ಹೊಡಿಬೇಕಾಯ್ತು. ಲಾಸ್ಟ್ ಬಿಡದ್ರೆ ಹೇಳ್ದಂಗೆ ನಾನು ಪಿಲ್ಲರ್ ಗ್ಲೌಟಿಗೆ ನೀರು ಬಿಡ್ತಿದ್ದೆ. ಈ ಕಡೆ ನಮ್ಮ ಮೇಸ್ತ್ರಿ ಕೂಡ ನೀರು ಬಿಡ್ತಿದ್ರು. 40 mm ಹಾಕ್ಬಿಟ್ಟು ಅದ್ರ ಮೇಲೆ ಚೆನ್ನಾಗಿ ನೀರು ಬಿಟ್ಬಿಟ್ಟು ದಮಾಶ್ ಮಾಡ್ಕೊಂಡು ಕರೆಕ್ಟಾಗಿ ಲೆವೆಲ್ ಮಾಡ್ಕೊಂಡ್ರು. ಮತ್ತೆ ಅದ್ರ ಮೇಲೆ ಇನ್ನೊಂದ್ಸಲ ಗ್ಲೌಟ್ ತಂದು ಹಾಕಿದ್ರು. ಗ್ಲೌಟ್ ಎಲ್ಲ ಫುಲ್ ರೂಮ್ ಹಾಕಿದ್ಮೇಲೆ ಮತ್ತೆ ದಮಾಶ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಪಿಲ್ಲರ್ಗೆ ಮ್ಯಾಟ್ ಹಾಕಿ ಪಿಲ್ಲರ್ನ ಅದ್ರ ಮೇಲೆ ಕರೆಕ್ಟಾಗಿ ಲೆವೆಲ್ ನಿಲ್ಸಿದ್ರು. ಅದಾದ್ಮೇಲೆ ಅವ್ರದ್ದು ಮಿಕ್ಸಿಂಗ್ ಮಿಷಿನ್ ತಗೊಂಡು ಅದಕ್ಕೆ ಅಗ್ರಿಗೇಟ್, ಎಮ್ಸೆಂಟ್, ಸಿಮೆಂಟ್ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಂಕ್ರೀಟ್ ಮಾಡಿ ಕಾಲಮ್ ಗುಂಡೊಳಗೆ ಬಿಟ್ರು. ಇಷ್ಟೆಲ್ಲ ಆದ್ಮೇಲೆ ಮಧ್ಯಾಹ್ನ ಊಟಕ್ಕೆ ಹೋಗೋದಕ್ಕೆ ತುಂಬಾ ಟೈಮ್ ಇತ್ತು. ಮಧ್ಯಾಹ್ನ ಊಟಕ್ಕೆ ಹೋದ್ಮೇಲೆ ಕಾಲಮ್ ಬಾಕ್ಸ್ ತರೋಣ ಅಂತ ಪ್ಲಾನ್ ಮಾಡ್ಕೊಂಡು ಅಲ್ಲಿವರೆಗೂ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಪೆಂಡಿಂಗ್ ಇರೋ ಫ್ಲೋರ್ ವರ್ಕ್ ನ ಸ್ಟಾರ್ಟ್ ಮಾಡ್ಕೊಂಡ್ರು. ಆಮೇಲೆ ಹೇಳ್ದಂಗೆ ಮಧ್ಯಾಹ್ನ ಊಟ ಆದ್ಮೇಲೆ ಕಾಲಮ್ ಬಾಕ್ಸ್ ಬಂತು. ಅದೆಲ್ಲ ಆದ್ಮೇಲೆ ಕಾಲಮ್ ಬಾಕ್ಸ್ ನ ಜೋಡಿಸ್ಕೊಂಡು ಕರೆಕ್ಟ್ ಆಗಿ ಅಳತೆ ಮಾಡ್ಕೊಂಡು ಲೆವೆಲ್ ಮಾಡ್ಕೊಂಡು ನಿಲ್ಸ್ಕೊಂಡು ನೆಕ್ಸ್ಟ್ ಕಾಂಕ್ರೀಟ್ ನ ರೆಡಿ ಮಾಡ್ಕೊಂಡು ಕಾಂಕ್ರೀಟ್ ತಗೊಂಡೋಗಿ ಹಾಕಿದ್ರು. ಇಷ್ಟೆಲ್ಲ ಆಗ್ಬೇಕಾದ್ರೆ ಸೆಂಟ್ರಿಂಗ್ ಅವ್ರು ಬಂದ್ರು. ಸೆಂಟ್ರಿಂಗ್ ಅವ್ರು ಬಂದ್ಮೇಲೆ ಒಂದು ಮಿಸ್ಟೇಕ್ ಅನ್ನು ಹಿಡಿದ್ರು. ಆ ಮಿಸ್ಟೇಕ್ ಇಂದ ನಾವು ಗೋಡೆನ ಮತ್ತೆ ಹೊಡಿಬೇಕಾಗಿತ್ತು. ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.